ಎಲ್ಲರಿಗೂ ಆತ್ಮೀಯ ಸ್ವಾಗತ. ಕಿತ್ತೂರಿನ ಉಪ್ಪು ತಿಂದಿರುವೆ, ಅದರ ಋಣ ತೀರಿಸಲಾರದೆ ಸಾಯಲಾರೆ ಎಂದು ಛಲ ತೊಟ್ಟಿದ್ದ ಸಂಗೊಳ್ಳಿಯ ರಾಯಣ್ಣನವರು ಅಡಿ ಹಿಂದೆ ಇಟ್ಟರೆ ನರಕ, ಅಡಿ ಮುಂದೆ ಇಟ್ಟರೆ ಸ್ವರ್ಗ ಎನ್ನುವಂತೆ ಸಾಹಸವನ್ನು ಮೆರೆದಿದ್ದರು. ಕಿತ್ತೂರಿನ ರಾಣಿ ಚೆನ್ನಮ್ಮನವರ ನಿಷ್ಠಾವಂತ ಸೇವಕನಾಗಿ, ಅಪ್ರತಿಮ ವೀರನಾಗಿ, ಕಿತ್ತೂರಿನ ಯಮಕಿಂಕರನೆಂದು ಹೆಸರು ಪಡೆದಿದ್ದರು. ಇವರ ಇಡೀ ಜೀವನ ಚರಿತ್ರೆಯನ್ನು ಸಂಕ್ಷಿಪ್ತವಾಗಿ ಈ ಕೆಳಗಿನಂತೆ ನೋಡೋಣ. ಈ ಸಂಗೊಳ್ಳಿಯ ರಾಯಣ್ಣನವರು ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ಸಂಗೊಳ್ಳಿ ಊರಿನವರು. ಇತಿಹಾಸದ ಪವಾಡ ನೋಡಿ ಮಿತ್ರರೇ ಹೇಗಿದೆ. ಯಾವ ಆಗಸ್ಟ್ 15ರಂದು ನಮ್ಮ ದೇಶಕ್ಕೆ ಬ್ರಿಟಿಷರಿಂದ ಸ್ವಾತಂತ್ರ್ಯ ಸಿಕ್ಕಿತೋ ಅದಕ್ಕೂ ಮುಂಚೆ 151 ವರ್ಷಗಳ ಹಿಂದೆ ಕ್ರಾಂತಿಯ ಕಿಡಿಯಾಗಿ ಜನಿಸಿದವರೇ ಈ ನಮ್ಮ ಸಂಗೊಳ್ಳಿಯ ರಾಯಣ್ಣನವರು. ಅಷ್ಟೇ ಅಲ್ಲ ಮಿತ್ರರೇ, ಇವರ ಮರಣ ದಿನ ಜನವರಿ 26 ಗಣರಾಜ್ಯೋತ್ಸವದಂದು ಆಗಿದೆ. ಹೀಗೆ ಈ 2 ದಿನಗಳು ಕೂಡ ಭಾರತದ ರಾಷ್ಟ್ರೀಯ ಹಬ್ಬಗಳೆಂದು ಬಂದಿರುವುದು ಇವರ ಜೀವನದ ವಿಶೇಷವಾಗಿವೆ. ಅಷ್ಟೇ ಅಲ್ಲದೆ ಭಾರತೀಯರಿಗೂ ಇವೆರಡು ದಿನಗಳು ರಾಷ್ಟ್ರೀಯ ಮಹತ್ವದ ಹಬ್ಬಗಳಾಗಿವೆ. ಸಂಗೊಳ್ಳಿಯು ಕಿತ್ತೂರಿನಿಂದ ಅಂದಾಜು 14 ಕಿಲೋಮೀಟರ್ ದೂರದಲ್ಲಿದೆ. ಇದು ಮಲಪ್ರಭಾ ನದಿಯ ದಂಡೆಯಲ್ಲಿ ಬರುವಂತಹ ಗ್ರಾಮವಾಗಿದೆ. ಈ ಸಂಗೊಳ್ಳಿಯ ಗ್ರಾಮವು ಅಂದಿನ ಕಾಲದಲ್ಲಿ ಸುತ್ತಲೂ ಹಳ್ಳಿಗಳಿಗೆ ಗರಡಿ ಮನೆಗೆ ಪ್ರಸಿದ್ಧಿಯನ್ನು ಪಡೆದಿತ್ತು. ಇವರ ತಂದೆ ಭರಮಪ್ಪ ರೋಗಣ್ಣನವರು, ತಾಯಿ ಕೆಂಚಮ್ಮ ರೋಗಣ್ಣನವರಾಗಿದ್ದರು ಮತ್ತು ಈತನ ಸಹೋದರಿ ಮಾಯವ್ವರಾಗಿದ್ದರು. ರಾಯಣ್ಣನವರು ಬಾಲ್ಯದಿಂದಲೇ ಧೈರ್ಯಶಾಲಿಯಾಗಿದ್ದು, ಈ ರಾಯಣ್ಣ ಕುಸ್ತಿ, ಕತ್ತಿ ವರಸೆ, ದೊಣ್ಣಿ ವರಸೆ, ಕುದುರೆ ಸವಾರಿ, ಗುರಿ ಹೊಡೆತ, ಕವನೆ ಎಸೆತ ಇನ್ನೂ ಮುಂತಾದ ಹಲವಾರು ಯುದ್ಧ ಕಲೆಗಳನ್ನು ಚೆನ್ನಾಗಿ ಕಲಿತಿದ್ದರು. ರಾಯಣ್ಣನು ವೇಗವಾಗಿ ಓಡುವುದರಲ್ಲಿ ಎತ್ತಿದ ಕೈಯಾಗಿದ್ದನು. ಮಿಂಚಿನ ಹಾಗೆ ಆತ ಓಡುತ್ತಿದ್ದನು. ಹೀಗೆ ಈತನ ಬಲಿಷ್ಠ ಸಮರ್ಥ ಯುವಕನಾಗಿ ಬೆಳೆದನು. ಈ ಎಲ್ಲ ಧೈರ್ಯ, ಸ್ಥೈರ್ಯ, ಸಿಂಹದ ಗರ್ಜನೆ, ಗೆರಿಲ್ಲಾ ಯುದ್ಧ ತಂತ್ರ ಮುಂತಾದವುಗಳ ತಾಕತ್ತು ಅವರ ಕುಟುಂಬದಿಂದಲೇ ಈ ರಾಯಣ್ಣನಿಗೆ ಬಂದಿತ್ತು. ಏಕೆಂದರೆ ಇವರ ಮುತ್ತಾತ ರಗಪ್ಪ ಆರ್ ವೀರಪ್ಪ ರೋಗಣ್ಣನವರು ಕಿತ್ತೂರಿನ ಸಂಸ್ಥಾನದ ಸೈನ್ಯದಲ್ಲಿ ಯುದ್ಧದಲ್ಲಿ ಹೋರಾಡಿ ಶೌರ್ಯಕ್ಕಾಗಿ ಕಿತ್ತೂರಿನ ರಾಜರಿಂದ 1000 ಒಂಟೆಯ ಸರಿದಾರ ಎಂಬ ಬಿರುದನ್ನು ಪಡೆದುಕೊಂಡಿದ್ದರು. ಅಷ್ಟೇ ಅಲ್ಲ, ಅವರಿಂದ ರಕ್ತಮಾನ್ಯ ಭೂಮಿಯನ್ನು ಬಳುವಳಿಯಾಗಿ ಪಡೆದಿದ್ದರು. ಅಷ್ಟೇ ಅಲ್ಲದೆ ಅವರು ಅಂದಿನ ಕಾಲದಲ್ಲಿ ಆಯುರ್ವೇದ ಪಂಡಿತರಾಗಿದ್ದರು. ಇನ್ನು ಇವರ ತಂದೆ ಭರಮಪ್ಪ ರೋಗಣ್ಣನವರು ಮಹಾನ್ ಸಾಹಸ ವ್ಯಕ್ತಿಯಾಗಿದ್ದರು. ಅವರು ಸಂಸ್ಥಾನದ ಜನರಿಗೆ ಕಾಟ ಕೊಡುತ್ತಿದ್ದ ಹೆಬ್ಬಲಿಯನ್ನು ಕೊಂದು ಗಂಡು ಗಲಿ ಎನಿಸಿಕೊಂಡಿದ್ದರು. ಅಷ್ಟೇ ಅಲ್ಲದೆ ಜನರಿಗೆ ಉಪಟಳ ಕಿರುಕುಳ ನೀಡುತ್ತಿದ್ದ ಹುಕ್ ಎಂಬ ಬ್ರಿಟಿಷ್ ಅಧಿಕಾರಿಯನ್ನು ಮುಗಿಸಿ ಹಾಕಿದರೆಂದು ಹೇಳಲಾಗುತ್ತದೆ. ಹೀಗೆ ರಾಯಣ್ಣನವರಿಗೆ ಇವರ ಕುಟುಂಬದಿಂದಲೇ ಈ ರೀತಿ
ಈ ರೀತಿಯ ತಾಕತ್ತು, ಬಲಿಷ್ಠತೆ, ಸಮರ್ಥತೆಯನ್ನು ಪಡೆದುಕೊಂಡಿದ್ದರು. ಹೀಗಾಗಿ ರಾಯಣ್ಣನನ್ನು ಕಂಡು ಬ್ರಿಟಿಷರು ನಡುಗುತ್ತಿದ್ದರು. ಹೀಗೆ ಇಂತಹ ವೀರರ ರಕ್ತದಲ್ಲಿ ಜನಿಸಿದ ಸಂಗೊಳ್ಳಿಯ ರಾಯಣ್ಣೊಬ್ಬನ ಕಥೆಯಲ್ಲ ಇದು. ತಲೆಮಾರುಗಳಿಂದ ದೇಶಕ್ಕಾಗಿ ಪ್ರಾಣ ಕೊಟ್ಟ ವೀರ ಮನೆತನ ಇವರ ಪೂರ್ವಜರದಾಗಿದೆ. ಇವರ ಇಡೀ ಕುಟುಂಬವೇ ತಲೆಮಾರುಗಳಿಂದ ಕಿತ್ತೂರು ಸಂಸ್ಥಾನಕ್ಕೆ ನಿಷ್ಠಾವಂತ ಹಾಗೂ ಶಕ್ತಿಶಾಲಿ ಸೈನಿಕರನ್ನು ನೀಡಿದ ವೀರರ ಮನೆತನವಾಗಿತ್ತು. ತಾಯಿ ಕೆಂಚಮ್ಮನವರು ರಾಯಣ್ಣನಿಗೆ ಬಾಲ್ಯದಲ್ಲಿಯೇ ತಾಯಿ ಜೀಜಾಬಾಯಿಯಂತೆ ಇವರು ಕೂಡ ದೇಶಪ್ರೇಮ ಮತ್ತು ಸ್ವಾಭಿಮಾನದ ಕಥೆಗಳನ್ನು ಹೇಳಿ ಬೆಳೆಸಿದ ವೀರ ಮಾತೆಯರಾಗಿದ್ದರು. ಇವರ ಮೂಲ ಮನೆತನದ ಹೆಸರು ರೋಗನ್ನವರ್ ಎಂಬುದಾಗಿತ್ತು. ಇವರು ಬ್ರಿಟಿಷರ ವಿರುದ್ಧ ರೌದ್ರಾವತಾರ ತಾಳಿದ್ದರಿಂದ, ಸಾಹಸ ಮತ್ತು ಜನಮೆಚ್ಚುವ ಕಾರ್ಯ ಮಾಡಿದ್ದರಿಂದ ಇವರ ಮನೆತನಕ್ಕೆ ಈ ಹೆಸರು ಬಂದಿತು. ಹೀಗೆ ರಾಯಣ್ಣನವರು ಸಮರ್ಥನಾಗಿ, ಬಲಿಷ್ಠನಾಗಿ, ನಿಷ್ಠಾವಂತನಾಗಿ, ಪ್ರಾಮಾಣಿಕನಾಗಿ, ಕುರಿಯನ್ನು ಕಾಯುತ್ತಾ ರೈತನ ಮಗನಾಗಿ ಬೆಳೆದನು. ಕಿತ್ತೂರಿನ ಸಂಸ್ಥಾನದ ರಾಣಿ ಚೆನ್ನಮ್ಮನ ಸೈನ್ಯದಲ್ಲಿ ದಳಪತಿಯಾಗಿ, ಅಂದರೆ ಸೇನಾಧಿಪತಿಯಾಗಿ, ತಳವಾರನಾಗಿ ನೇಮಕಗೊಂಡನು. ಕಿತ್ತೂರು ಸಂಸ್ಥಾನ ಮೊದಲಿನಿಂದಲೂ ಸಿರಿ ಸಂಪತ್ತಿನಿಂದ ಕೂಡಿದ ವೈಭವಯುತವಾಗಿರ್ತಕ್ಕಂಥ ರಾಜ್ಯವಾಗಿತ್ತು. ಅಲ್ಲಿನ ಜನರು ಕೃಷಿ ವ್ಯವಸಾಯವನ್ನು ಮಾಡುತ್ತಾ ಸುಖ ಸಂತೋಷದಿಂದ ನೆಮ್ಮದಿಯಿಂದ ಜೀವನವನ್ನು ನಡೆಸಿಕೊಂಡು ಹೋಗುತ್ತಿದ್ದರು. ಇಂತಹ ಒಂದು ಸಮಯದಲ್ಲಿ ಬ್ರಿಟಿಷರ ಕೆಂಗಣ್ಣು ಕಿತ್ತೂರು ಸಂಸ್ಥಾನದ ಮೇಲೆ ಬಿದ್ದಿತು. ಆಗ ಕಿತ್ತೂರು ಸಂಸ್ಥಾನದ ಅರಸ ಮಲ್ಲಸರ್ಜನು ತೀರಿಕೊಂಡಿದ್ದನು. ಆಗ ಮಕ್ಕಳಿಲ್ಲದ ರಾಣಿ ಚೆನ್ನಮ್ಮನವರು ದತ್ತಕ ಮಗನನ್ನು ತೆಗೆದುಕೊಂಡು ಆಡಳಿತವನ್ನು ನಡೆಸಲಾರಂಭಿಸಿದರು. ಈ ವೇಳೆಯಲ್ಲಿ ಬ್ರಿಟಿಷರು ದತ್ತು ಮಕ್ಕಳಿಗೆ ಹಕ್ಕಿಲ್ಲವೆಂಬ ನೀತಿಯನ್ನು ಜಾರಿಗೆ ತಂದು ಈ ಕಿತ್ತೂರು ಸಂಸ್ಥಾನವನ್ನು ಕಬಳಿಸುವ ಹುನ್ನಾರವನ್ನು ನಡೆಸಿದರು. ಕಿತ್ತೂರನ್ನು ವಶಪಡಿಸಿಕೊಳ್ಳಲು ಇದೇ ಸೂಕ್ತ ಸಮಯವೆಂದು, ಇದೇ ಸೂಕ್ತ ಕಾರಣವೆಂದು ತಿಳಿದ ಬ್ರಿಟಿಷರು ಕಿತ್ತೂರಿನ ಮೇಲೆ ದಾಳಿಯನ್ನು ಮಾಡಿದರು. ಈ ಯುದ್ಧದಲ್ಲಿ ಕಿತ್ತೂರು ಚೆನ್ನಮ್ಮನವರು ಹೆದರದೆ ಕೋಟೆಯ ಬಾಗಿಲವನ್ನು ತೆರೆಸಿ ತನ್ನ ಸೈನ್ಯ ಪಡೆಯನ್ನು ಬ್ರಿಟಿಷರ ಮೇಲೆ ಹರಿಸಿಬಿಟ್ಟರು.